ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಗೆಲ್ರಿಗೂ ಒಂದು ಮುಖ್ಯವಾದ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಶ್ರಾವಣ ಮಾಸದ ಮೊದಲನೇ ಸೋಮವಾರ ವರ್ಷಕ್ಕೆ ಒಂದೇ ಸತಿ ಬರುವುದು. ಅದು ನಿಮಗೆ ಗೊತ್ತಾ? ಅದಕ್ಕಾಗಿಯೇ ಈ ದಿನ ಶಿವನ ಆಶೀರ್ವಾದ ಪಡೆಯಲು ಅತ್ಯಂತ ಶುಭಕರ ದಿನ ಎಂದು ನಂಬಲಾಗುತ್ತದೆ. ಇಡೀ ಶ್ರಾವಣ ಮಾಸವೇ ಅತ್ಯಂತ ಪವಿತ್ರವಾದದ್ದು. ಶಿವನಿಗೆ ಎಲ್ಲಾ ಸೋಮವಾರನೂ ಸಮರ್ಪಿತವಾಗಿದೆ. ಆದರೆ ಮೊದಲನೇ ಸೋಮವಾರ ವಿಶೇಷವಾದ ಮಹತ್ವ ಎಂದು ಭಕ್ತರು ನಂಬುತ್ತಾರೆ. ಮತ್ತೆ ಈ ದಿನ ಇನ್ನಷ್ಟು ವಿಶೇಷವಾಗಲು ಸ್ಥಳ ಅಂದರೆ ಅರುಣಾಚಲ ಕ್ಷೇತ್ರ. ಅರುಣಾಚಲ ಬೆಟ್ಟವು ಕೇವಲ ಶಿವನಿಗೆ ಸಮರ್ಪಿತವಾದದಲ್ಲ, ಅದು ಶಿವನೇ ಎಂದು ನಂಬಲಾಗುತ್ತದೆ. ಏಕೆ ಅಂದ್ರೆ ಇದೇ ಸ್ಥಳದಲ್ಲಿ ಪರಶಿವನು ಅಗ್ನಿಲಿಂಗ ರೂಪದಲ್ಲಿ ಪ್ರತ್ಯಕ್ಷರಾದರು. ಅದರಿಂದ ಮೊದಲನೇ ಶ್ರಾವಣ ಸೋಮವಾರ ಅರುಣಾಚಲ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸುವುದು ಎಂದರೆ ನೇರವಾಗಿ ಶಿವನ ಆರಾಧಿಸಿದಂತೆ ಎಂದು ಭಕ್ತರು ನಂಬುತ್ತಾರೆ. ಆದರೆ ನಮ್ಮ ಹಿಂದಿನ ಬ್ಯುಸಿ ಜೀವನದಲ್ಲಿ ಪ್ರತಿ ಸೋಮವಾರ ಎಲ್ಲರೂ ಅರುಣಾಚಲ ಕ್ಷೇತ್ರಕ್ಕೆ ಹೋಗಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಶ್ರೀ ಮಂದಿರ ಬಗ್ಗೆ ತಿಳಿದು ನನಗೆ ಸಂತೋಷವಾಯಿತು. ಈ ಶ್ರಾವಣದಲ್ಲಿ ಶ್ರೀ ಮಂದಿರವು ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ರುದ್ರಾಭಿಷೇಕ ಹಾಗೂ ಹೋಮಗಳನ್ನು ಆಯೋಜಿಸಲಾಗಿದೆ. ಇದರಿಂದ ಭಕ್ತರು ಉತ್ತಮ ಆರೋಗ್ಯ, ದೀರ್ಘಾಯಸ್ಸು, ಶಾಂತಿ ಮತ್ತು ಸಮೃದ್ಧಿಗಾಗಿ ಭಗವಾನ್ ಶಿವನ ಆಶೀರ್ವಾದವನ್ನು ಪಡೆಯಬಹುದು. ಅದರಲ್ಲೂ ವಿಶೇಷವೆಂದರೆ ನೀವು ಶ್ರೀ ಮಂದಿರ ಆಪ್ ಮೂಲಕ ಸೇವೆಯನ್ನು ಬುಕ್ ಮಾಡಬಹುದು. ದೇವಸ್ಥಾನದ ಅರ್ಚಕರು ನಿಮ್ಮ ಪರವಾಗಿ ಪೂಜೆಯನ್ನು ನೆರವೇರಿಸುತ್ತಾರೆ. ಜೊತೆಗೆ ಸಂಕಲ್ಪದ ವಿಡಿಯೋ, ದರ್ಶನ ಹಾಗೂ ಪ್ರಸಾದ ನಿಮ್ಗೆ ದೊರೆಯಲಾಗುತ್ತದೆ. ನೀವು ಅಲ್ಲಿ ಹೋಗದಿದ್ದರೂ ಆ ದೈವಿಕ ಅನುಭವದ ಭಾಗವಾಗಬಹುದು. ಈ ಶ್ರಾವಣದಲ್ಲಿ ನೀವು ಶಿವನ ಆಶೀರ್ವಾದ ಪಡೆಯಲು ಬಯಸುತ್ತಿದ್ದರೆ ಶ್ರೀ ಮಂದಿರ ಆಪ್ ಮೂಲಕ ಸೇವೆಯನ್ನು ಬುಕ್ ಮಾಡಿ. ಲಿಂಕ್ ನನ್ನ ಬಯೋಲಿದೆ. ಥ್ಯಾಂಕ್ ಯು.